Hello everyone, welcome to Lakshmi Tutorials. Dear friends, ಈ ವಿಡಿಯೋಲಿ ನಾವು ಮತ್ತೊಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಸಾಲ್ವ್ ಮಾಡ್ತಾ ಇರುವಂತಹ ಕ್ವೆಶ್ಚನ್ ಪೇಪರು ಕರ್ನಾಟಕ TET ಮಾಡೆಲ್ ಕ್ವೆಶ್ಚನ್ ಪೇಪರು ಪೇಪರ್ 2ನ ಮ್ಯಾಥಮೆಟಿಕ್ಸ್ನ ಎಲ್ಲ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇವತ್ತಿನ ಫಸ್ಟ್ ಕ್ವೆಶ್ಚನ್, given sin 2 theta is equal to root 3 by 2, then the value of theta is ಅಂತ ಕೊಟ್ಟಿದ್ದಾರೆ. sin 2 ಥೀಟಾನ ಬೆಲೆ ರೂಟ್ 3 by 2 ಆದಾಗ ಥೀಟಾನ ಬೆಲೆ ಎಷ್ಟು ಅಂತ. ಸೊ ಇಲ್ಲಿ ರೂಟ್ 3 by 2 ಇಲ್ಲಿ ನಾವು ಸೈನ್ ವ್ಯಾಲ್ಯೂಸನ್ನು ನೆನ್ಪಿಟ್ಕೊಂಡಿದ್ರೆ, ಟಿ ರೇಷಿಯೋಸ್ನ ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಡಿದ್ರೆ ಈ ಥರದ ಕ್ವೆಶನನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಯಾವ ಡಿಗ್ರಿಯ ವ್ಯಾಲ್ಯೂ ರೂಟ್ 3 by 2 ಅಂತಂದರೆ ಸೈನ್ 60ನ ವ್ಯಾಲ್ಯೂ, ಸೈನ್ 60 ಡಿಗ್ರಿನ ವ್ಯಾಲ್ಯೂ ರೂಟ್ 3 by 2. ಸೊ ಹಾಗಾಗಿ ಇಲ್ಲಿ 2 ಥೀಟಾನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 60 ಡಿಗ್ರಿ ಆಗುತ್ತೆ. ಆಗ ಥೀಟಾನ ವ್ಯಾಲ್ಯೂ ಏನಾಗುತ್ತೆ 60 by 2 ಅಂತಂದರೆ 30 ಡಿಗ್ರಿ ಆಗುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ 3, 30 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಗಿವನ್ 2 sin square theta minus 3 sin theta plus 1 is equal to 0, theta being positive, then the values of theta are ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ 0 ಡಿಗ್ರಿ 30 ಡಿಗ್ರಿ, ಹಾಗೆ ಆಪ್ಷನ್ನಲ್ಲಿ ಸೆಕೆಂಡ್ ಆಪ್ಷನಲ್ಲಿ 30 ಡಿಗ್ರಿ 90 ಡಿಗ್ರಿ, ಥರ್ಡ್ ಆಪ್ಷನಲ್ಲಿ 30 ಡಿಗ್ರಿ 60 ಡಿಗ್ರಿ ಇದೆ, ಫೋರ್ತ್ ಆಪ್ಷನಲ್ಲಿ 30 ಡಿಗ್ರಿ 45 ಡಿಗ್ರಿ ಇದೆ. 2 sin square theta minus 3 sin theta plus 1 is equal to 0. ದತ್ತಾಂಶದಲ್ಲಿ ತೀಟಾ ಧನ ಮೌಲ್ಯವಾಗಿದ್ದಾಗ ತೀಟಾದ ಬೆಲೆಯು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಈ ಈಕ್ವೇಷನನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಇದು ಯಾವ ಫಾರ್ಮಲ್ಲಿದೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿದೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸಿಂಪ್ಲಿಫೈ ಮಾಡ್ತಾ ನಾವಿಲ್ಲಿ ಫೈಂಡ್ ಔಟ್ ಮಾಡಬಹುದು. ಸೊ ಇಲ್ಲಿ 2 sin square theta minus 3 sin theta plus 1 ಇದೆ ಅಲ್ವಾ. ಸೊ ಇಲ್ಲಿ ಸೈನ್ ತೀಟಾ ಪ್ಲೇಸಲ್ಲಿ ನಾವು ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ ಏನಾಗುತ್ತೆ 2x² ಮೈನಸ್ 3x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡೋಣ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ನಮಗಿಲ್ಲಿ 2 ನಂಬರ್ಸ್ ಬೇಕಾಗುತ್ತೆ. ಆ ನಂಬರ್ಸ್ ಹೇಗಿರಬೇಕು ಅಂದರೆ, ಆ ನಂಬರ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 3x ಬರಬೇಕು, ಹಾಗೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ 2x² ಬರಬೇಕು. ಯಾವುವು ಆ ನಂಬರ್ಸ್ ಅಂತಂದರೆ 2 and 1 ತೊಗೊಳ್ಳೋಣ. 2 and 1 ಹಾಗೆ ಸೈನ್ ಕೂಡ ತೊಗೋಬೇಕಾಗತ್ತೆ. ಇಲ್ಲಿ ನಮಗಿಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬರಬೇಕಾದ್ರೆ ಈ ಎರಡು ನಂಬರ್ಸ್ಗೆ ಸೈನ್ ಯಾವ್ದು ತೊಗೋಬೇಕು, ಹಾಗೆ ಆ್ಯಡ್ ಮಾಡಿದಾಗ ಮೈನಸ್ ಬರಬೇಕಾದ್ರೆ ಯಾವ ಸೈನ್ ಇರಬೇಕು ಅನ್ನೋದನ್ನು ನಾವಿಲ್ಲಿ ಯೋಚನೆ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಬರಬೇಕಾದ್ರೆ ನಾವಿಲ್ಲಿ ಮೈನಸ್ ಆ್ಯಂಡ್ ಮೈನಸ್ ತೊಗೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗೆ ಆ್ಯಡ್ ಮಾಡಿದ್ರೂ ಸಹ ನಮಗಿಲ್ಲಿ ಮೈನಸ್ ಬರಬೇಕು. ಸೊ ಎರಡು ನಂಬರ್ಸು ಮೈನಸ್ ಇದ್ದರೆ ಆ್ಯಡ್ ಮಾಡಿದಾಗ ಮೈನಸ್ 3x ಬರುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಬೇಕಾಗಿರೋಂಥ ನಂಬರ್ಸು ಮೈನಸ್ 2x ಹಾಗೆ ಮೈನಸ್ 1x. ಇದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 2x² ಮೈನಸ್ 3x ಬದಲಿಗೆ ಮೈನಸ್ 2x ಮೈನಸ್ 1x ಪ್ಲಸ್ 1 ಇಸ್ ಈಕ್ವಲ್ ಟು 0. ಇವೆರಡರಲ್ಲಿ ಯಾವುದನ್ನು ಕಾಮನ್ ಫ್ಯಾಕ್ಟರ್ ತೆಗಿಬಹುದು, 2xನ್ನು ಕಾಮನ್ ಫ್ಯಾಕ್ಟರ್ ತೆಗಿಬಹುದು. ಆಗ ಉಳ್ಕೊಳ್ಳೋವಂಥದ್ದು x ಮೈನಸ್ 1. ಹಾಗೆ ಇವೆರಡರಲ್ಲಿ ಯಾವುದನ್ನು ಕಾಮನ್ ಫ್ಯಾಕ್ಟರ್ ತೆಗಿಬಹುದು ಅಂದರೆ ಮೈನಸ್ 1ಅನ್ನು ಕಾಮನ್ ಫ್ಯಾಕ್ಟರ್ ತೆಗೆದಾಗ ಉಳ್ಕೊಳ್ಳೋವಂಥದ್ದು x ಮೈನಸ್ 1 ಇಸ್ ಈಕ್ವಲ್ ಟು 0. ಅಗೈನ್ ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದಿದೆ, x ಮೈನಸ್ 1 ಕಾಮನ್ ಫ್ಯಾಕ್ಟರ್ ಇದೆ. ಸೊ x ಮೈನಸ್ 1 ಕಾಮನ್ ಫ್ಯಾಕ್ಟರ್ ತೆಗೆದಾಗ ಉಳ್ಕೊಳ್ಳೋವಂಥದ್ದು 2x ಮೈನಸ್ 1 ಇಸ್ ಈಕ್ವಲ್ ಟು 0. ಈಗ x ಮೈನಸ್ 1 ವ್ಯಾಲ್ಯೂ ನಾವು ಈಕ್ವೇಟ್ ಮಾಡ್ಬೋದು 0ಗೆ, ಹಾಗೆ 2x ಮೈನಸ್ 1 ಇದನ್ನು ಸಹ 0ಗೆ ಈಕ್ವೇಟ್ ಮಾಡಬಹುದು. 0ಗೆ ಈಕ್ವೇಟ್ ಮಾಡಿದಾಗ ಇಲ್ಲಿ xನ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. ಹಾಗೆ ಇಲ್ಲಿ 2x ಇಸ್ ಈಕ್ವಲ್ ಟು 1 ಬರುತ್ತೆ, x ಇಸ್ ಈಕ್ವಲ್ ಟು 1/2 ಬರುತ್ತೆ. ಅಂತಂದರೆ ಇಲ್ಲಿ ಸೈನ್ ತೀಟಾನ ವ್ಯಾಲ್ಯೂ ಒಂದು ಕಡೆ 1 ಬಂದಿದೆ, ಹಾಗೆ ಇನ್ನೊಂದು ಕಡೆ 1/2 ಬಂದಿದೆ. ಸೊ 1 ಹಾಗೆ 1/2 ಸೈನ್ ವ್ಯಾಲ್ಯೂಸು 1 ಹಾಗೆ 1/2 ಇದ್ದಾಗ ಯಾವ ಆ್ಯಂಗಲ್ ಅನ್ನೋದು ನಾವಿಲ್ಲಿ ನೆನ್ಪಿಟ್ಕೋಬೇಕು. ಯಾವ ಆ್ಯಂಗಲ್ ಅಂತ ನೋಡೋದಾದರೆ
ಚಾರ್ಟಲ್ಲಿ ಗಮನಿಸಿದಾಗ sin 1/2 ಎಲ್ಲಿದೆ ಹಾಗೆ sin 1 ಎಲ್ಲಿದೆ ಅಂತ. ಸೊ ಇಲ್ಲಿ sin 1 ಇದೆ ಅಂತಂದರೆ ಅದು 90 ಡಿಗ್ರಿ, sin 1/2 ಇದೆ ಅಂತಂದರೆ 30 ಡಿಗ್ರಿ. ಈ ಟೇಬಲನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಮೇಲೆ ಯಾವುದೇ ಕ್ವೆಶನ್ಸ್ ಕೊಟ್ಟಿದ್ರೂ ಸಹ ಈ ವ್ಯಾಲ್ಯೂಸ್ ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ವ್ಯಾಲ್ಯೂಸ್ ಏನು ಅಂತಂದರೆ 1/2 ಅಂತಂದರೆ 30 ಡಿಗ್ರಿ, ಹಾಗೆ 1 ಅಂತಂದರೆ 90 ಡಿಗ್ರಿ. ಇಲ್ಲಿ 1 ಅಂತಂದರೆ ಇಲ್ಲಿ 90 ಡಿಗ್ರಿ ಬರುತ್ತೆ, ಹಾಗೆ 1/2 ಅಂತಂದರೆ 30 ಡಿಗ್ರಿ ಬರುತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ 30 ಡಿಗ್ರಿ ಹಾಗೆ 90 ಡಿಗ್ರಿ ಎಲ್ಲೇ ಆಪ್ಷನಲ್ಲಿದೆ ಅಂತಂದರೆ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಆ್ಯಂಡ್ ಬಿ ಈಸ್ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ ಅಂತ ಕೊಟ್ಟಿದ್ದಾರೆ. ಎ ಹಾಗೆ ಬಿ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸನ್ನು ಕೊಟ್ಟಿದ್ದಾರೆ. ಸೊ ಎ ಕೋಆರ್ಡಿನೇಟ್ಸ್ ಏನಂತ ಕೊಟ್ಟಿದ್ದಾರೆ 1 ಹಾಗೆ 4 ಅಂತ ಕೊಟ್ಟಿದ್ದಾರೆ. ಬಿ ಕೋಆರ್ಡಿನೇಟ್ಸನ್ನು ಏನಂತ ಕೊಟ್ಟಿದ್ದಾರೆ 4 ಆ್ಯಂಡ್ 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡೋದು ಅಂತಂದರೆ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡೋಣ. ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ, ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇಲ್ಲಿ x1 x2 ಯಾವುದು ಅಂತಂದರೆ ಎ ಕೋಆರ್ಡಿನೇಟ್ಸ್ ಏನಿದೆ ಅದನ್ನು ನಾವು x1 y1 ಅಂತ ತಗೊಳ್ಳೋಣ, ಹಾಗೆ ಬಿ ಕೋಆರ್ಡಿನೇಟ್ಸ್ ಏನಿದೆ ಅದನ್ನು x2 y2 ಅಂತ ತಗೊಳ್ಳೋಣ. ಈಗ ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. x2 ಅಂತಂದರೆ 4 ಮೈನಸ್ x1 ಅಂದರೆ 1, ಸೊ 4 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದರೆ 0 ಮೈನಸ್ y1 ಅಂತಂದರೆ 4, 0 ಮೈನಸ್ 4 ಹೋಲ್ ಸ್ಕ್ವೇರ್. 4 ಮೈನಸ್ 1 ಅಂತಂದರೆ 3 ಸ್ಕ್ವೇರ್ ಪ್ಲಸ್ 0 ಮೈನಸ್ 4 ಅಂದರೆ ಮೈನಸ್ 4 ಬರುತ್ತೆ. ಮೈನಸ್ 4 ಸ್ಕ್ವೇರ್ ಮಾಡಿದಾಗ 16 ಬರುತ್ತೆ. ಸೊ 3 ಸ್ಕ್ವೇರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 9 ಅಲ್ವಾ. ಸೊ ಸ್ಕ್ವೇರ್ ರೂಟ್ ಆಫ್ 9 ಪ್ಲಸ್ 16 ಅಂತಂದರೆ 25. ಡಿನ ವ್ಯಾಲ್ಯೂ ಸಿಕ್ತು. ಸೊ ಸ್ಕ್ವೇರ್ ರೂಟ್ ಆಫ್ 25 ಅಂತಂದರೆ 5. ಸೊ ಡಿನ ವ್ಯಾಲ್ಯೂ ಎಷ್ಟು ಅಂತಂದರೆ 5. ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಫೋರ್ತ್ ಆಪ್ಷನ್ 5. ಓಕೆ, next question. The altitude of a right angled triangle is 7 cm less than its base and its hypotenuse is 13 cm. The other two sides of the triangle are equal to ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲನ್ನು ಕೊಟ್ಟಿದ್ದಾರೆ. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲಲ್ಲಿ ಆಲ್ಟಿಟ್ಯೂಡ್ ಅಂದರೆ ಹೈಟ್, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆಯಾಗಿದೆ ಮತ್ತು ಅದರ ವಿಕರ್ಣವು 13 ಸೆಂಟಿಮೀಟರ್ ಆದಾಗ ಉಳಿದೆರಡು ಬಾಹುಗಳ ಅಳತೆಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತ್ರಿಭುಜದ ಎತ್ತರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡೋಣ, ಬೇಸನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಬೇಸನ್ನು ಎಕ್ಸ್ ಅಂತ ತಗೊಂಡಾಗ ಅದರ ಹೈಟ್ ಏನಾಗಿರುತ್ತೆ x-7 ಆಗಿರುತ್ತೆ. ಅಂದರೆ ಅದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಕೊಟ್ಟಿರೋದ್ರಿಂದ x-7 ಆಗುತ್ತೆ. ಹಾಗೆ ಹೈಪಾಟ್ನಸ್ ಕೊಟ್ಟಿದ್ದಾರೆ ಎಷ್ಟು 13 ಸೆಂಟಿಮೀಟರ್. ನಾವು ಕಂಡುಹಿಡಬೇಕಾಗಿರೋದು ಈ ಎರಡು ಸೈಡ್ಸ್ನ ವ್ಯಾಲ್ಯೂ ಎಷ್ಟು ಅಂತ. ಸೊ ನಾವಿಲ್ಲಿ ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡ್ಕೋಬಹುದು. x-7 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್. ಸೊ ಇಲ್ಲಿ ಪೈಥಾಗೋರಸ್ ಥಿಯರಮ್ ಪ್ರಕಾರ ಬರೆಯೋದಾದರೆ ಸಮ್ ಆಫ್ ಸ್ಕ್ವೇರ್ ಆಫ್ ದ ಟೂ ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ಆನ್ ಹೈಪಾಟನಸ್ ಅಂತ. ಸೊ ಹಾಗಾಗಿ ಇಲ್ಲಿ x-7 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇವೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ 13 ಸ್ಕ್ವೇರ್. ಇದು ಪೈಥಾಗೋರಸ್ ಥಿಯರಮ್ ಪ್ರಕಾರ ಬರೆದಿರೋ ಅಂಥದ್ದು. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 2ab ಅಂತಂದರೆ 2x7 ಪ್ಲಸ್ 7 ಸ್ಕ್ವೇರ್ ಅಂತಂದರೆ 49 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 169. ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಹಾಗೆ ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ. ಇವೆರಡನ್ನು ಆ್ಯಡ್ ಮಾಡಿದಾಗ 2x ಸ್ಕ್ವೇರ್ ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 2 × 7 ಅಂದರೆ 14x ಪ್ಲಸ್ 49 ಇದೆ. 169ಅನ್ನು ಎಲ್ ಎಚ್ ಎಸ್ಗೆ ತಗೊಂಡಾಗ 169 ಮೈನಸ್ ಆಗುತ್ತೆ ಅಲ್ವಾ. ಸೊ ಮೈನಸ್ 169 ಪ್ಲಸ್ 49 ಅಂತಂದರೆ ಇವೆರಡನ್ನು ಸಬ್ಟ್ರಾಕ್ಷನ್ ಮಾಡಬೇಕಾಗತ್ತೆ. ಸಬ್ಟ್ರಾಕ್ಷನ್ ಮಾಡಿದಾಗ 120 ಬರುತ್ತೆ ಇಸ್ ಈಕ್ವಲ್ ಟು 0. ಈಗ ನಾವು ಇಲ್ಲಿ ಬಂದಿರೋಂಥ ಈಕ್ವೇಷನನ್ನು ನಾವು 2 ಇಂದ ಡಿವೈಡ್ ಮಾಡೋಣ.
2 ಇಂದ ಡಿವೈಡ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0 ಅಂತ ಬಂದಿದೆ. ನಮಗೆ ಇಲ್ಲೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಿದೆ. ಇದನ್ನು ಬಿಡಿಸ್ತಾ ಹೋಗೋಣ. ನಮಗೀಗ ಎರಡು ನಂಬರ್ಸ್ ಬೇಕು. ಆ ಎರಡು ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 60x² ಬರಬೇಕು, ಮೈನಸ್ 60x² ಬರಬೇಕು. ಹಾಗೆ ಆ್ಯಡ್ ಮಾಡಿದಾಗ ಮೈನಸ್ 7x ಬರಬೇಕು. 12 ಹಾಗೆ 5 ತೊಗೊಳ್ಳೋಣ. 12 5 ಹಾಗೆ ಸೈನ್ ನಮ್ಗೆ ಯಾವ್ದು ಬೇಕು ನೋಡ್ಕೊಂಡು ನಾವಿಲ್ಲಿ ಸೈನ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಬರಬೇಕು, ಹಾಗೆ ಆ್ಯಡ್ ಮಾಡಿದಾಗ ಮೈನಸ್ ಬರಬೇಕು. ಮೈನಸ್ ಆ್ಯಡ್ ಮಾಡಿದಾಗ ಮೈನಸ್ ಬರಬೇಕಾದ್ರೆ ನಾವೇನು ಮಾಡಬೇಕು, ಗ್ರೇಟರ್ ನಂಬರ್ಗೆ ಮೈನಸ್ ಸೈನ್ ಹಾಕಬೇಕು, ಸ್ಮಾಲರ್ ನಂಬರ್ಗೆ ಪ್ಲಸ್. ಸೊ ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ 12 5s are 60, ಮೈನಸ್ 60x² ಬರುತ್ತೆ. ಓಕೆ, ಹಾಗೆ ನಮಗೆ ಮೈನಸ್ 7x ಬರಬೇಕು. ಸೊ 12x ಮೈನಸ್ 5x ಅಂದರೆ 7x, ಗ್ರೇಟರ್ ನಂಬರ್ಗೆ ಮೈನಸ್ ಇರೋದ್ರಿಂದ ಮೈನಸ್. ಸೊ ನಮಗೆ ಬೇಕಾಗಿರೋಂಥ ನಂಬರ್ಸು ಮೈನಸ್ 12x ಹಾಗೆ ಪ್ಲಸ್ 5x. ಇದನ್ನು ನಾವಿಲ್ಲಿ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. x² ಮೈನಸ್ 12x ಪ್ಲಸ್ 5x ಮೈನಸ್ 60 ಇಸ್ ಈಕ್ವಲ್ ಟು 0. ಈಗ ಇವೆರಡರಲ್ಲಿ ಯಾವುದನ್ನು ಕಾಮನ್ ಫ್ಯಾಕ್ಟರ್ ತೆಗಿಬೋದು, ಎಕ್ಸನ್ನು ಕಾಮನ್ ಫ್ಯಾಕ್ಟರ್ ತೆಗೆದಾಗ ಎಕ್ಸ್ ಮೈನಸ್ 12, ಹಾಗೆ ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ತೆಗಿಬಹುದು ಅಂತಂದರೆ ಪ್ಲಸ್ 5ಅನ್ನು ಕಾಮನ್ ಫ್ಯಾಕ್ಟರ್ ತೆಗಿಬೋದು. ಪ್ಲಸ್ 5 ಕಾಮನ್ ಫ್ಯಾಕ್ಟರ್ ತೆಗೆದಾಗ ಉಳ್ಕೊಳ್ಳೋವಂಥದ್ದು ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0. ಹಾಗೆ ಇಲ್ಲಿ ಕಾಮನ್ ಫ್ಯಾಕ್ಟರ್ಸು ಎಕ್ಸ್ ಮೈನಸ್ 12, ಎಕ್ಸ್ ಮೈನಸ್ 12 ಕಾಮನ್ ಫ್ಯಾಕ್ಟರ್ ಆದಾಗ ಎಕ್ಸ್ ಪ್ಲಸ್ 5 ಉಳ್ಕೊಳ್ಳುತ್ತೆ, ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0. ಆಗ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತೆ, 12 ಆಗುತ್ತೆ. ಹಾಗೆ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಎಕ್ಸ್ನ ವ್ಯಾಲ್ಯೂ ಮೈನಸ್ 5 ಆಗುತ್ತೆ. ಸೊ ಇಲ್ಲಿ ನಮಗೆ ಬೇಕಾಗಿರೋವಂಥದ್ದು ಲೆಂತ್. ಸೊ ಮೈನಸ್ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಎಕ್ಸ್ನ ವ್ಯಾಲ್ಯೂ ಯಾವುದಾಗಿರುತ್ತೆ, 12. ಅಂದರೆ ಇಲ್ಲಿ ನಾವು ಬೇಸನ್ನು ಎಕ್ಸ್ ಅಂತ ತೊಗೊಂಡಿರೋದ್ರಿಂದ ಬೇಸ್ ಎಷ್ಟಾಗುತ್ತೆ, 12 ಆಗುತ್ತೆ. ಹಾಗೆ ಹೈಟು ಬೇಸ್ಗಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತಂದರೆ 12 ಮೈನಸ್ 7 ಅಂತಂದರೆ 5 ಸೆಂಟಿಮೀಟರ್ ಆಗುತ್ತೆ. ಈಗ ನಮಗೆ ಸಿಕ್ಕಂಥ ಆನ್ಸರಲ್ಲಿ ಬೇಸು 12 ಸೆಂಟಿಮೀಟರ್ ಹಾಗೆ ಹೈಟು 5 ಸೆಂಟಿಮೀಟರ್. ಕೊಟ್ಟಿರೋ ಆಪ್ಷನ್ಸಲ್ಲಿ ಬೇಸ್ 12 ಹೈಟ್ 5 ಎಲ್ಲಿದೆ ಅಂತ ನೋಡೋಣ. ಆಪ್ಷನ್ ಎ ಅಲ್ಲಿ ಫಸ್ಟ್ ಆಪ್ಷನಲ್ಲೇ ಬೇಸ್ 12 ಸೆಂಟಿಮೀಟರ್ ಇದೆ, ಹೈಟು 5 ಸೆಂಟಿಮೀಟರ್ ಇದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಫಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಈಕ್ವೇಷನ್ 12x² plus 4kx plus 3 is equal to 0 has real and equal roots if k is ಅಂತ ಕೊಟ್ಟಿದ್ದಾರೆ. 12x² plus 4kx plus 3 is equal to 0 ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಸಮವಾಗಿದ್ದಾಗ k ನ ಬೆಲೆಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೂಟ್ಸ್ ಮೇಲೆ ಕ್ವೆಶನ್ಸ್ ಕೊಟ್ಟಿದ್ದಾಗ ಓಕೆ, ಸೊ ನಾವಿಲ್ಲೊಂದು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಯಾವುದು ಅಂದರೆ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ. ಸೊ ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು b² ಮೈನಸ್ 4ac. ಹಾಗೆ ಡಿಸ್ಕ್ರಿಮಿನೆಂಟು ಗ್ರೇಟರ್ ದ್ಯಾನ್ 0 ಇದ್ದಾಗ ರೂಟ್ಸ್ ಹೇಗಿರ್ತವೆ ಅಂತಂದರೆ ರೂಟ್ಸು 2 ಡಿಸ್ಟಿಂಕ್ಟ್ ರಿಯಲ್ ನಂಬರ್ಸ್ ಆಗಿರ್ತವೆ. ಹಾಗೆ ಡಿಸ್ಕ್ರಿಮಿನೆಂಟ್ ಈಕ್ವಲ್ ಟು 0 ಇದ್ದಾಗ ಆ 2 ರೂಟ್ಸ್ ಏನಿದೆ ಈಕ್ವಲ್ ಇರ್ತವೆ. ಓಕೆ, ಹಾಗೆ ಡಿಸ್ಕ್ರಿಮಿನೆಂಟ್ ಲೆಸ್ ದ್ಯಾನ್ 0 ಇದ್ದಾಗ ರೂಟ್ಸ್ ಹೇಗಿರ್ತವೆ ಅಂತಂದರೆ 2 ಡಿಸ್ಟಿಂಕ್ಟ್ ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರ್ತವೆ. ಸೊ ಡಿಸ್ಕ್ರಿಮಿನೆಂಟ್ ಅಂತ ನೆನ್ಪಿಟ್ಕೋಬೇಕು. ರೂಟ್ಸ್ ಬಗ್ಗೆ ಕ್ವೆಶನ್ಸ್ ಕೊಟ್ಟಿದ್ದಾಗ ನಾವಿಲ್ಲಿ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಡಿ ಇಸ್ ಈಕ್ವಲ್ ಟು b² ಮೈನಸ್ 4ac. ಹಾಗೆ ಇದರ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದ್ದಾಗ 2 ಡಿಸ್ಟಿಂಕ್ಟ್ ರಿಯಲ್ ನಂಬರ್ಸ್ ಇರ್ತವೆ. ಈಕ್ವಲ್ ಟು 0 ಇದ್ದಾಗ ಬರುವಂತಹ ರೂಟ್ಸ್ ಈಕ್ವಲ್ ಇರ್ತವೆ. ಲೆಸ್ ದ್ಯಾನ್ 0 ಇದ್ದಾಗ 2 ಡಿಸ್ಟಿಂಕ್ಟ್ ಕಾಂಪ್ಲೆಕ್ಸ್ ನಂಬರ್ಸು ರೂಟ್ಸ್ ಆಗಿರ್ತವೆ. ಇದನ್ನು ಇಲ್ಲಿ ನೆನ್ಪಿಟ್ಕೋಬೇಕು ಈ ಥರದ ಕ್ವೆಶನ್ಸ್ ಕೊಟ್ಟಿದ್ದಾಗ. ಓಕೆ, ಈ ಕ್ವೆಶನಲ್ಲಿ ಏನಂತ ಕೊಟ್ಟಿದ್ದಾರೆ, ಈ ಈಕ್ವೇಷನ್ ಯಾವ ಥರದ ರೂಟ್ಸನ್ನು ಹೊಂದಿರುತ್ತೆ ಅಂದರೆ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾಗ ಡೆಲ್ಟಾನ ವ್ಯಾಲ್ಯೂ ಡಿನ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಈಕ್ವಲ್ ಟು 0 ಆಗಿರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಸಿಂಪ್ಲಿಫೈ ಮಾಡೋಣ. ಓಕೆ, ಈಗ ಈ ಕೊಟ್ಟಿರೋ ಈಕ್ವೇಷನನ್ನು ನೋಡ್ತಾ ಎ ಬಿ ಸಿ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ax² ಪ್ಲಸ್ bx
ಪ್ಲಸ್ ಸಿ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಜನರಲ್ ಫಾರ್ಮುಲಾ ಅಲ್ವಾ. ಸೊ ಇಲ್ಲಿ ನಮಗೆ ಕೊಟ್ಟಿರೋಂಥ ಈಕ್ವೇಷನ್ನು 12x² ಪ್ಲಸ್ 4kx ಪ್ಲಸ್ 3 = 0. ಇಲ್ಲಿ ಎನ ವ್ಯಾಲ್ಯೂ 12, ಬಿನ ವ್ಯಾಲ್ಯೂ 4k, ಇಲ್ಲಿ ಕೆ ಅಂತ ಕೊಟ್ಟಿದ್ದಾರೆ. ಈ ಕೆ ಪ್ಲೇಸಲ್ಲಿ ಯಾವ ನಂಬರನ್ನು ಹಾಕಿದ್ರೆ ನಮಗೆ ಆನ್ಸರು ರಿಯಲ್ ರೂಟ್ಸ್ ಅಂತ ಬರುತ್ತೆ ಅನ್ನೋದು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು. ಓಕೆ, ಸಿನ ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂಸನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಬಿ ಸ್ಕ್ವೇರ್ ಅಂತಂದರೆ 4k² ಮೈನಸ್ 4, ಎನ ವ್ಯಾಲ್ಯೂ 12 ಇದೆ, ಹಾಗೆ ಸಿನ ವ್ಯಾಲ್ಯೂ 3 ಇದೆ. ಹಾಗೆ ಇಲ್ಲಿ ರೂಟ್ಸ್ ಈಕ್ವಲ್ ಅಂತ ಕೊಟ್ಟಿರೋದ್ರಿಂದ ಡಿನ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ 0ಗೆ ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾವು ಈ ಈಕ್ವೇಷನನ್ನು 0ಗೆ ಈಕ್ವೇಟ್ ಮಾಡ್ತಾ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ 0 = 4k² ಅಂತಂದರೆ 16k² ಮೈನಸ್ ಇವು ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ 144 ಬರುತ್ತೆ. ಹಾಗೆ 16k² = 144. ಅಗೇನ್ k² = 144/16 ಬರುತ್ತೆ. ಇವೆರಡನ್ನು ಕ್ಯಾನ್ಸಲ್ ಮಾಡಿದ್ರೆ 9 ಬರುತ್ತೆ. k² = 9 ಆದಾಗ kನ ವ್ಯಾಲ್ಯೂ ಎಷ್ಟಾಗುತ್ತೆ? √9. ಸೊ √9 ಅಂತಂದರೆ +or-3 ಆಗುತ್ತೆ. ಅಂದರೆ ಇಲ್ಲಿ kನ ವ್ಯಾಲ್ಯೂ ಯಾವುದಾಗಿರುತ್ತೆ ಅಂದರೆ +or-3. ಕೊಟ್ಟಿರೋ ಆಪ್ಷನ್ಸಲ್ಲಿ +or-3 ಎಲ್ಲಿದೆ ಅಂದರೆ 4th ಆಪ್ಷನಲ್ಲಿದೆ. ಸೊ 4th ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ.